ಪರಿಸರದ ಬಗ್ಗೆ ನಾವು ಮಾತಾಡ್ತಿರ್ತಾವೆ. ಎಲ್ರಿಗೂ ನಮಸ್ಕಾರ. ಕುಮಾರ್ ಸರ್ ನಮ್ಮ ಪರಿಸರ ಪ್ರೇಮಿ ಅಂತ ಬಿರುದಾಂಕಿತರಾಗಿ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಹುಡ್ಕೋ ಆರ್ ಕುಮಾರ್ ಅವರು ಪ್ರತಿ ವರ್ಷ ಇದು 8ನೇ ವರ್ಷನೋ 9ನೇ ವರ್ಷನೋ ನನ್ನ ಕೈಯಿಂದ ಇವತ್ತು ಬೇವಿನ ಗಿಡನ ಹಾಕ್ಸಿದ್ದಾರೆ. ಪ್ರತಿ ವರ್ಷವೂ ಎಲ್ಲರ ಹುಟ್ಟುಹಬ್ಬ, ಮದುವೆ ಸಮಾರಂಭ, ವಾರ್ಷಿಕೋತ್ಸವ ಏನು ಆಚರಿಸ್ಕೊತಾರೆ, ವಿಶೇಷ ದಿನಗಳು, ನಾಯಕರು ಹುಟ್ಟುಹಬ್ಬಗಳು, ಈ ಥರ ಹಲವಾರು ಸಾರ್ವಜನಿಕರದ್ದು ಏನಿದೆ ಆ ಸಂದರ್ಭದಲ್ಲಿ ಮನೆ ಮುಂದೆ ಆಗಲಿ ಎಲ್ಲಿ ಕೇಳ್ತಾರೆ, ಪಬ್ಲಿಕ್ ಪ್ಲೇಸ್ಗಳಲ್ಲಿ, ಸಾರ್ವಜನಿಕ ಸ್ಥಳದಲ್ಲಿ, ಪಾರ್ಕ್ಗಳಲ್ಲಿ, ದೇವಾಲಯಗಳಲ್ಲಿ ಭಾಳಷ್ಟು ವರ್ಷಗಳಿಂದ ಈ ಸೇವೆನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಕುಮಾರ್ ಅವರು. ಅದೇ ರೀತಿ ಈ ವರ್ಷನೂ ನನ್ನ ಕೈಯಿಂದ ಒಂದು ಬೇವಿನ ಗಿಡನ ನೆಟ್ಟಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅವ್ರ ಮನೆ ಮುಂದೆ ಈ ಗಿಡನ ಹಾಕೋಂಥ ಒಂದು ಸೌಭಾಗ್ಯನ ನಮಗೆ ಕಲ್ಪಿಸ್ಕೊಟ್ಟಿರೋದು ತುಂಬ ಹೃದಯದ ಧನ್ಯವಾದ ಕುಮಾರ್ ಅವ್ರಿಗೆ. ಇದೇ ರೀತಿ ನಿಮ್ಮ ಸಮಾಜ ಸೇವೆ ಮುಂದುವರಿಲಿ. ನಿಮ್ಮಿಂದ ಎಲ್ರಿಗೂ ಉಚಿತವಾಗಿ ಆಮ್ಲಜನಕ ಸಿಗುವಂತೆ ಆಗಲಿ ಅಂತ ಚಾಮುಂಡೇಶ್ವರಿ ವಿಶೇಷ ಶಕ್ತಿ ಕೊಡಲಿ ಅಂತ ಬೇಡ್ಕೊತಾ ಇದ್ದೀನಿ. ಭಗವಂತ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚೆಚ್ಚಿನ ರೀತಿ ಗಿಡ ಮರಗಳನ್ನ ನಿಮ್ಮ ಕೈಯಿಂದ ಮೈಸೂರು ನಗರದಲ್ಲಿ ಚೆನ್ನಾಗಿ ಮರ ನೆಡುವಂಥ ಕೆಲಸಗಳು ಮುಂದೆನೂ ಆಗಲಿ ಅಂತ ನಮ್ಮ ತಾಯಿ ಚಾಮುಂಡೇಶ್ವರಿ ಕೇಳ್ಕೊಂಡು ಶಕ್ತಿ ನಿಮ್ಗೆ ತುಂಬಲಿ. ಧನ್ಯವಾದಗಳು. ಅದೇ ರೀತಿ ಅಣ್ಣ, ನೆಕ್ಸ್ಟ್ ಮಂತ್ ಅಂದರೆ ಇನ್ನೆರಡು ದಿನ ಬಾಕಿ ಇದೆ, ಜೂನ್ ತಿಂಗಳಿಗೆ ನಮ್ಮ ರಾಜ್ಯೋತ್ಸವ ಬಳಗದ ನಾಯಕರಾದಂಥ ನಮ್ಮ ರಾಜೀವಣ್ಣನವರು ಪ್ರತಿ ವರ್ಷ ಸಾರ್ವಜನಿಕರಿಗೆ 1 ಅಡಿ ಗಿಡನ ಬೆಳೆಸಿ ಅವರದೇ ಆದಂಥ ತೋಟದಲ್ಲಿ 8 ಅಡಿ ಮಾಡಿ ಅದನ್ನು ಸಾರ್ವಜನಿಕರ ಸ್ಥಳದಲ್ಲಿ ಹಾಕಂಥ ಹಲವಾರು ಸಂಘ ಸಂಸ್ಥೆಗಳಿಗೆ ಕೊಟ್ಕೊಂಡ್ಬಂದಿದ್ದಾರೆ. ಇಲ್ಲಿಯವರೆಗೂ ಸುಮಾರು 8 ವರ್ಷದಿಂದನೂ ಒಂದು 15ರಿಂದ 20 ಸಾವಿರ ಗಿಡಗಳನ್ನ ಉಚಿತವಾಗಿ ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಬಾರಿಯೂ ನೆಕ್ಸ್ಟ್ ಬಂತು 5ನೇ ತಾರೀಕು 6ನೇ ತಾರೀಕು ಒಂದು ದಯವಿಟ್ಟು ಅವರಿಗೆ ಕರೆ ಕೊಟ್ಟು ಗಿಡಗಳನ್ನ ಪರಿಸರನ ಮೈಸೂರು ನಗರನ ಹಸಿರು ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ಒಳ್ಳೆಯದಾಗಿರ್ತಾರೆ.